ಮೋದಿ ಮತ್ತೆ ಅಧಿಕಾರಕ್ಕೆ ಬರಬಾರದು. ದೇಶ ಉಳಿಯಲ್ಲ, ದೇಶ ಉಳಿಯಲ್ಲ. ಬಡವರ ಪರವಾಗಿಲ್ಲ ಮೋದಿ. ರೈತರ ಸಾಲ ಮನ್ನಾ ಮಾಡಿ ಅಂದ್ರೆ ಮಾಡಲಿಲ್ಲ. ಬದಲಾಗಿ 15-20 ಕುಳುಗಳು, ಶ್ರೀಮಂತ ಕುಳುಗಳು ಈ ದೇಶದಲ್ಲಿ ಅವರು ಮಾಡಿರತಕ್ಕಂಥ ಸಾಲ 3.5 ಲಕ್ಷ ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ದಾರೆ. ಯಾರು ಮಾಡಿದ್ದು? ನರೇಂದ್ರ ಮೋದಿ. ಯಡಿಯೂರಪ್ಪ ಇದ್ದಾಗ ರೈತರ ಸಾಲ ಮನ್ನಾ ಮಾಡಲಿಲ್ಲ. ನಾನು 50,000 ರೂಪಾಯಿವರೆಗೆ ರೈತರು ಮಾಡಿದಂತ ಸಾಲವನ್ನು ಈಗ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ 45,000 ಕೋಟಿ ರೂಪಾಯಿವರೆಗೆ ಬ್ಯಾಂಕ್ ಸಾಲವನ್ನು ಮನ್ನಾ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ₹1 ಸಾಲ ಮನ್ನಾ ಮಾಡಲಿಲ್ಲ. ನಾನು ಬಡವರಿಗೆ ಪ್ರತಿಯೊಬ್ಬರಿಗೆ 7 ಕೆಜಿ ಅಕ್ಕಿ ನರೇಂದ್ರ ಮೋದಿ ಎಲ್ಲರೂ ಕೊಟ್ಟಿದಾರ? ಯಡಿಯೂರಪ್ಪನವ್ರ ಕಾಲದಲ್ಲಿ ಕೊಟ್ರ? ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಕೊಟ್ರ? ಇಲ್ಲ. ಇಂದಿರಾ ಕ್ಯಾಂಟೀನ್ ಮಾಡಿದೆ. ಬಡವರು, ಕೂಲಿ ಕಾರ್ಮಿಕರು, ರಿಕ್ಷಾ ಓಡಿಸ್ತಕ್ಕಂಥವರು ಕಮ್ಮಿ ದುಡ್ಡಿನಲ್ಲಿ ಅವರಿಗೆ ಊಟ ಸಿಗಬೇಕು, ತಿಂಡಿ ಸಿಗಬೇಕು ಅಂತೇಳಿ ಇಂದಿರಾ ಕ್ಯಾಂಟೀನ್ಗಳನ್ನ ಇಡೀ ರಾಜ್ಯದಲ್ಲಿ 500 ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದೆ. ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಬೆಂಗಳೂರು ಒಂದರಲ್ಲೇ 200 ಇಂದಿರಾ ಕ್ಯಾಂಟೀನ್ಗಳನ್ನು ಮಾಡಿದೆ. ನರೇಂದ್ರ ಮೋದಿ ಅವರೇ, ನೀವೆಲ್ಲಾದ್ರೂ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿದ್ದೀರಿ ಅಂದ್ರೆ ಮತ್ ಬಡವರ ಬಗ್ಗೆ ಮಾತಾಡ್ಲಿಕ್ಕೆ ನಿಮ್ಗೆ ಯಾವ ನೈತಿಕ ಹಕ್ಕಿದೆ? ಮಾತೆತ್ತಿದ್ರೆ ನರೇಂದ್ರ ಮೋದಿ ಮನ್ ಕಿ ಬಾತ್, ನಾನು ಕೇಳಿದೆ ಮನ್ ಕಿ ಬಾತ್ ನಿಂದ ಹೊಟ್ಟೆ ತುಂಬುತ್ತದೇನಪ್ಪ ನರೇಂದ್ರ ಮೋದಿಗೆ? ಮನ್ ಕಿ ಬಾತ್ ನಾನು ಹೇಳಿದೆ, ರೈತರಿಗೆ, ಬಡವರಿಗೆ ವಾಂಗಿ ಬಾತ್ ಕೊಡಪ್ಪ ಮರಯ್ಯ. ಕಾಮ್ಕಿ ಬಾತ್ ಬಗ್ಗೆ ಮಾತಾಡಯ್ಯ. ಮನ್ ಕಿ ಬಾತ್, ಮನ್ ಕಿ ಬಾತ್. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಹಿಂದುಳಿದವರಿಗೆ ಇವತ್ತು ನೋಡಿ ನೀವು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು 27 ಅಭ್ಯರ್ಥಿಗಳಾಗಿದ್ದಾರೆ. ಒಬ್ಬನೇ ಒಬ್ಬ ಹಿಂದುಳಿದವರಿಗೆ ಟಿಕೆಟ್ ಕೊಟ್ಟಿಲ್ಲ. ಒಬ್ಬರೇ ಒಬ್ಬರಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟು 8 ಜನ ಹಿಂದುಳಿದವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಒಬ್ಬ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಅದರಲ್ಲಿ 3 ಜನರಿಗೆ ಕುರುಬರಿಗೆ ಕೊಟ್ಟಿದ್ದೀವಿ ಟಿಕೆಟ್ ಅನ್ನ. ಈಶ್ವರಪ್ಪ ಆ ಮಿಡಲ್ಗೂ ನಾಲಿಗೆಗೂ ಲಿಂಕ್ ತಗೋಬಿಟ್ಟದೆ ಅವನಿಗೆ, ಬಾಯಿಗನ್ನ ಮಾತಾಡ್ತೀವಿ.